ಹೇಟರ್ಸ್ಗಳ ತಂತ್ರಕ್ಕೆ ಡಿ ಫ್ಯಾನ್ಸ್ಗಳ ಬಿಗ್ ಟಕ್ಕರ್. ರಾಯಲ್ಸ್ ಮುಗಿಸಲು ಬಂದ ಡಿ ಬಾಸ್ ಹೇಟರ್ಸ್ಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ನೀಡಿದ ಗಜಪಡೆಗೆ ರಾಯಲ್ ಗೆಲುವು. ಡಿ ಬಾಸ್ ಹೇಟರ್ಸ್ಗಳು ಮಾಡಿದಾದ್ರು ಏನು? ರಾಯಲ್ ಚಿತ್ರ ಮುಗಿಸೋಕೆ ಆ ಕೈಲಾಗದ ನಾಮರ್ದರು ಹೂಡಿದ ಆಟ ಏನು? ಡಿ ಫ್ಯಾನ್ಸ್ ತಾಕತ್ತಿಗೆ ಒಂದೇ ದಿನದಲ್ಲಿ ತಲೆಕೆಳಗಾದ ಲೆಕ್ಕಾಚಾರ ವಿಷಯ ಏನು? ಎಲ್ಲವನ್ನ ಹೇಳ್ತೀನಿ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ದರ್ಶನ್ ರವರ ತಮ್ಮ ದಿನಕರ್ ತೂಗುದೀಪ್ ರವರು ನಿರ್ದೇಶಿಸಿ ವಿರಾಟ್ ಅಭಿನಯಿಸಿರ್ತಕ್ಕಂಥ ರಾಯಲ್ ಚಿತ್ರ ಜನವರಿ 24ಕ್ಕೆ ರಿಲೀಸ್ ಆಗಿತ್ತು. ದಿನಕರ್ ರವರ ಡೈರೆಕ್ಷನ್ ಮತ್ತು ವಿರಾಟ್ ಅಭಿನಯ, ಚಿತ್ರದ ಕತೆ ಎಲ್ಲರಿಗೂ ಇಷ್ಟ ಆಗಿತ್ತು. ಈ ಸಂದರ್ಭದಲ್ಲಿ ಡಿ ಬಾಸ್ ದರ್ಶನ್ ಅವರನ್ನ ಕಂಡ್ರೇನೆ ಉರ್ಕೊಳ್ತಕ್ಕಂಥ ಕೆಲ ಎಸ್ ಮಕ್ಕಳು ತಮ್ಮ ಆಟ ಆಡೋದಕ್ಕೆ ಶುರು ಮಾಡಿದ್ರು. ಮಾರ್ಟಿನ್ ಎಂಬ ಸೊಳ್ಳೆ ಬತ್ತಿ ಸಿನಿಮಾನ ಗಜಪಡೆ ಯಾವ ರೀತಿ ಒಡೆದು ಉರುಳಿಸಿತ್ತೋ ಹಾಗೇನೆ ನಾವು ಸಹ ಮಾಡಬಹುದು ಎಂಬ ಲೆಕ್ಕಾಚಾರ ಹಾಕಿದ್ರು ಡಿ ಬಾಸ್ ಹೇಟರ್ಸ್. ಅಲ್ಲ, ಇದು ಡಿ ಬಾಸ್ ದರ್ಶನ್ ರವರು ನಟನೆ ಮಾಡಿರ್ತಕ್ಕಂಥ ಚಿತ್ರ ಅಲ್ಲ, ಹೊಸ ನಾಯಕ ನಟ ವಿರಾಟ್. ಸಿನಿಮಾ ಸಹ ಚೆನ್ನಾಗಿದೆ, ಬಟ್ ಹೇಟರ್ಸ್ಗಳಿಗೆ ಇದ್ಯಾವುದೂ ಸಹ ಬೇಕಾಗಿರಲಿಲ್ಲ. ಅವರು ನೋಡಿದ್ದು ಡಿ ಬಾಸ್ ದರ್ಶನ್ ತಮ್ಮ ದಿನಕರ್ ಈ ಚಿತ್ರದ ಡೈರೆಕ್ಷನ್ ಮಾಡಿದ್ದಾರೆ ಎಂಬ ವಿಷಯನ ಮಾತ್ರ. ಡಿ ಬಾಸ್ರ ತಮ್ಮನ ಚಿತ್ರವನ್ನು ಕಂಡರೂ ಉರ್ಕೊಳ್ಳೋ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ ಹೇಟರ್ಸ್. ಒಬ್ಬ ಉದಯೋನ್ಮುಖ ನಟನ ಚಿತ್ರಕ್ಕೆ ತೊಂದರೆ ಆಗಬಾರ್ದು ಎಂಬ ವಿಷಯನೇ ಇವುಗಳ ತಲೆಗೆ ಬರಲಿಲ್ಲ. ತಲೆ ತುಂಬ ದ್ವೇಷ ಎಂಬ ಹೊಲಸನ್ನ ತುಂಬಿಕೊಂಡ್ಬಿಟ್ಟಿದ್ದು ಇವು. ಹಾಗಾಗಿ ಈ ಹೊಲಸುಗಳು ಮಾಡಿದ ಕೆಲಸ ಏನಂದರೆ, ಬುಕ್ ಮೈ ಶೋನಲ್ಲಿ ಚಿತ್ರದ ಬಗ್ಗೆ ಕೆಟ್ಟದಾಗಿ ರಿವ್ಯೂ ನೀಡೋದು, ಆ ಮೂಲಕ ಚಿತ್ರದ ಓಟಕ್ಕೆ ಅಡ್ಡಿ ಮಾಡೋಣ ಎಂಬ ಒಂದು ಐಡಿಯಾ. ಈ ರೀತಿ ಭಾವಿಸಿ ಕೆಲ ತಿಳಿಗೇಡಿ ನನ್ನ ಮಕ್ಕಳು ಬುಕ್ ಮೈ ಶೋನಲ್ಲಿ ಈ ರಾಯಲ್ಸ್ ಚಿತ್ರಕ್ಕೆ 10ಕ್ಕೆ 1 ರೇಟಿಂಗ್ ನೀಡ್ತಾ ಹೋದರು. ಹಾಗಾಗಿ ಮೊದಲ ದಿನದ ನಂತರ ಬುಕ್ ಮೈ ಶೋನಲ್ಲಿ ರಾಯಲ್ಸ್ ಚಿತ್ರದ ರೇಟಿಂಗ್ಸ್ 10ಕ್ಕೆ 2.8 ಮಾತ್ರ ಆಗಿತ್ತು. ಅಲ್ಲಲ್ಲ, ಎಂತಹ ಕೆಟ್ಟ ಚಿತ್ರಕ್ಕೂ ಈ ರೀತಿ ಕಡಿಮೆ ರೇಟಿಂಗ್ಸ್ ಕೊಡಲ್ಲ ಯಾರು. ಬಟ್ ನೆಕ್ಸ್ಟ್ ಮಾರನೇ ದಿನ ರೇಟಿಂಗ್ಸ್ ನೋಡಿದ ಗಜಪಡೆಗೆ ಇದು ಯಾವ ಕಿತ್ತೋದ್ ಸ್ಟಾರ್ನ ಅಭಿಮಾನಿಗಳು ಮಾಡಿರ್ತಕ್ಕಂಥದ್ದು ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಹೊತ್ತೇನು ಬೇಕಾಗಲಿಲ್ಲ. ನೆಕ್ಸ್ಟ್ ಆಗಿದ್ದೇನು ಗೊತ್ತಾ? ಬುಕ್ ಮೈ ಶೋಗೆ ದಾಂಗುಡಿ ಇಟ್ಟ ಗಜಪಡೆ 10ಕ್ಕೆ 10 ರೇಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತು. ತಾವೇನೋ ಸಾಧಿಸ್ಬಿಟ್ವಿ ಅಂತ ಮೆರಿತಾ ಇದ್ದ ಆ ಕಡಿಮೆ ರೇಟ್ ಕೊಟ್ಟಿದ್ದ ಕಚಡ ನನ್ನ ಮಕ್ಕಳು ಬೆಳಗ್ಗೆದ್ದು ನೋಡಿ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾವೆ. ಯಾಕಂದರೆ ಒಂದೇ ದಿನದಲ್ಲಿ ರಾಯಲ್ಸ್ ರೇಟಿಂಗ್ 2.8ರಿಂದ 8.5ಕ್ಕೆ ಬಿಗ್ ಜಂಪನ್ನು ಪಡ್ಕೊಂಡಿತ್ತು. ಇದನ್ನೇ ಅಲ್ವಾ ಹೇಳೋದು ಡಿ ಫ್ಯಾನ್ಸ್ಗಳ ತಾಕತ್ತಂತ. ಇದಷ್ಟೇ ಅಲ್ಲ, ಈ ಕಾರಣದಿಂದ ಈಗ ಆ ಹೇಟರ್ಸ್ಗಳಿಗೆ ತಡೆದುಕೊಳ್ಳಕ್ಕೆ ಆಗದೇ ಇರತಕ್ಕಂಥ ಇನ್ನೊಂದು ವಿಷಯ ಏನಂದರೆ, ರಾಯಲ್ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗಿದೆ. ಚಿತ್ರಮಂದಿರಗಳು ತುಂಬಿದ ಪ್ರದರ್ಶನವನ್ನು ನೀಡ್ತಾ ಇದ್ದಾವೆ. ಹಾಗಾಗಿ ರಾಯಲ್ಸ್ ಚಿತ್ರ ಒಳ್ಳೆಯ ಭರ್ಜರಿ ಯಶಸ್ಸಿನತ್ತ ಮುನ್ನಡೀತಾ ಇದೆ. ಹಾಗೆಯೇ ಡಿ ಬಾಸ್ ತಮ್ಮನಾದಂತಹ ದಿನಕರ್ ತೂಗುದೀಪ್ ಮತ್ತು ನಟ ವಿರಾಟ್ ಮತ್ತು ಚಿತ್ರತಂಡಕ್ಕೆ ರಾಯಲ್ ಗೆಲುವು ಸಿಕ್ಕಿದೆ.